ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದ್ಸಲ ಏನಾಯ್ತು ನನಗೇನೆ ಪರ್ಸನಲ್ ಎಕ್ಸಾಂಪಲು. ತಿಂದಿದ್ದೆಲ್ಲ ಸ್ವೀಟ್ ಆಗಿ ಟೇಸ್ಟ್ ಆಗಿ ಸ್ಟಾರ್ಟ್ ಆಯ್ತು ಸಡನ್ ಆಗಿ. ನನಗೆ ಭಯ ಆಗೋಯ್ತು. ಬಿಕಾಸ್ ನಮ್ಮ ಫ್ಯಾಮಿಲಿ ಹಿಸ್ಟ್ರಿಲಿ ಡಯಾಬಿಟಿಸ್ ಇದೆ. ದೊಡ್ಡಮ್ಮಂಗೆ ಅವ್ರ ಇವ್ರಿಗೆಲ್ಲ ಬಂದಿದೆ. ಯಾಕಿದು ಸ್ವೀಟ್ ಸ್ವೀಟ್ ಆಗ್ತದೆ ನಮ್ಮ ಅಮ್ಮಂಗೆ ಕೇಳಿದ್ರೆ ಅಯ್ಯೋ ಶುಗರ್ ಇದೆ ಅಂತ ನಮ್ಮಮ್ಮ ಡಿಪ್ರೆಸ್ ಆಗ್ಬಿಟ್ರು ಒಂದಿನ. ಬೆಳಗ್ಗೆ ಹೋಗಿ ಚೆಕ್ ಮಾಡಿಸಿದ್ರೆ ನಾರ್ಮಲ್ ಇದೆ. ಇವಾಗ ಯಾರಿಗಾರು ಡಯಾಬಿಟಿಸ್ ಇದೆ ಅಂದ್ರೆ ಏನೇನ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರುತ್ತೆ ಅವ್ರಿಗೆ? ಮೇನ್ಲಿ ಡಯಾಬಿಟಿಸ್ ಇರೋರಿಗೆ ಒಂದು 3-4 ಸಿಂಪ್ಟಮ್ಸ್ ಸಿಂಪಲ್. ಒಂದು ಬಂದ್ಬಿಟ್ಟು ಪಾಲಿಡಿಪ್ಸಿಯಾ ಅಂತೀವಿ. ಪಾಲಿಡಿಪ್ಸಿಯಾ ಅಂದರೆ ತುಂಬ ಬಾಯಾರಿಕೆ ಆಗುತ್ತೆ. ನೀರು ಕುಡಿಬೇಕು, ನೀರು ಕುಡಿ ಥರ್ಸ್ಟ್ ಜಾಸ್ತಿ ಇರುತ್ತೆ. ಮತ್ತು ಪಾಲಿಫೇಜಿಯಾ ಅಂತೀವಿ. ಪಾಲಿಫೇಜಿಯಾ ಅಂದರೆ ಎಷ್ಟು ತಿಂದರೂ ನಿಮ್ಗೆ ಸಾಕಾಗಲ್ಲ. ಊಟ ಮಾಡಬೇಕು ಮಾಡಬೇಕು ಅಂತ ಹಸಿವಾಗ್ತಾ ಇರುತ್ತೆ. ಪಾಲಿಡಿಪ್ಸಿಯಾ, ಪಾಲಿಫೇಜಿಯಾ, ಪಾಲಿಯೂರಿಯಾ ಅಂತೀವಿ. ಪಾಲಿಯೂರಿಯಾ ಅಂದರೆ ಪದೇ ಪದೇ ಒಂದಕ್ಕೆ ಹೋಗ್ಬೇಕಂತ ಅನಿಸುತ್ತೆ. ಈಗ ಹೋಗಿ ಬಂದಿರ್ತೀರ ತಿರ್ಗಾ ಒಂದೋಗು ಆ ಥರ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಜಾಸ್ತಿ ಇರುತ್ತೆ. ಇದು ಮೋಸ್ಟ್ಲಿ ನೈಟ್ನಲ್ಲಿ ಜಾಸ್ತಿ ಇರುತ್ತೆ. ಕೆಲವ್ರಿಗೆ ಏನಾಗುತ್ತೆ ವೆಯ್ಟ್ ಲಾಸ್, ಅನ್ಎಕ್ಸ್‌ಪ್ಲೇನ್ಡ್ ವೆಯ್ಟ್ ಲಾಸ್. ಅವ್ರು ಜಿಮ್ ಹೋಗ್ತಿರಲ್ಲ, ಡಯಟ್ ಏನು ಮಾಡ್ತಿರಲ್ಲ. ನೋಡಿದ್ರೆ 50 ಕೆಜಿ ಇದ್ದೆ ಸರ್, ಒಂದು 6 ತಿಂಗಳಲ್ಲಿ ಒಂದು 5-6 ಕೆಜಿ ಕಡಿಮೆ ಆಗಿಬಿಟ್ಟಿದ್ದೀನಿ. ಇನ್ನೇನಿರಲ್ಲ ಅವ್ರಿಗೆ. ಬೇರೆ ಏನು ಇನ್ನೊಂದೇನಂದ್ರೆ ಯಾವುದು ಸಿಂಪ್ಟಮ್ ಎಲ್ಲ ಸಿಂಪ್ಟಮ್ಸ್ ಇರಲೇಬೇಕಂತನೂ ಅವಶ್ಯಕತೆ ಇಲ್ಲ. ಯಾವುದೋ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು. ಇಲ್ಲಾಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಎಸಿಂಪ್ಟಮ್ಯಾಟಿಕ್ ಇರೋಕ್ಕಾಗುತ್ತೆ. ಸೊ ನಾವು ಮಾಸ್ಟರ್ ಹೆಲ್ತ್ ಚೆಕ್ ಅಂತ ಬರ್ತಾರೆ ಹಾಸ್ಪಿಟಲಲ್ಲಿ, ಅದು ಪ್ರೀ ಎಂಪ್ಲಾಯ್ಮೆಂಟ್ ಚೆಕ್. ಏನು 25, 28 ಇಯರ್ಸ್ ಓಲ್ಡ್, ರೀಸೆಂಟ್ಲಿ ಜಾಯಿನ್ಡ್ ಇನ್ ಐ ಟಿ ಕಂಪನಿ, ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ. ಅವ್ನು ಸುಮ್ಮನೆ ಪ್ರೀ ಎಂಪ್ಲಾಯ್ಮೆಂಟ್ ಚೆಕ್ ಮಾಡಬೇಕಂತ ಬಂದಿರ್ತಾರೆ. ನೋಡಿದ್ರೆ ಶುಗರ್ ಐಡೆಂಟಿಫೈ ಆಗಿರುತ್ತೆ. ಯಾವ ಸಿಂಪ್ಟಮ್ಸು, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಸಿಂಪ್ಟಮ್ಸ್. ಒಂದಿರ್ಬೋದು, ಎರಡು ಇರ್ಬೋದು, ಇಲ್ಲ ಯಾವುದೂ ಇರಬಾರ್ದು. ಇಟ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಲೈಕ್ ದಟ್. ಸೊ ಮೇಯ್ನ್ ನೋಡಬೇಕಾಗಿರೋದಂದರೆ ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ, ಪಾಲಿಯೂರಿಯಾ, ಮತ್ತು ಅನ್ಎಕ್ಸ್‌ಪ್ಲೇನ್ಡ್ ವೆಯ್ಟ್ ಲಾಸ್, ಮತ್ತು ಏನಾದರೂ ಡಿಲೇಡ್ ಹೀಲಿಂಗ್ ಅಂತೀವಿ. ಡಿಲೇಡ್ ಹೀಲಿಂಗ್ ಅಂದರೆ ಯಾವುದೋ ಒಂದು ಚಿಕ್ಕ ಗಾಯ ಇರಲಿ, ಇಲ್ಲ ಒಂದು ಇನ್ಫೆಕ್ಷನ್ ಇರಲಿ, ಅದು ಒಂದು ನಾರ್ಮಲ್ ಪರ್ಸನ್ಗಿಂತ ಡಯಾಬಿಟೀಸ್ ಕಂಟ್ರೋಲ್‌ನೇ ಇಲ್ಲ, ಅನ್‌ಕಂಟ್ರೋಲ್ಡ್ ಡಯಾಬಿಟೀಸ್ ಇದ್ದವ್ರಿಗೆ ಸ್ವಲ್ಪ ಡಿಲೇ ಆಗುತ್ತೆ ಅವ್ರದ್ದು ರಿಕವರಿ ಪೀರಿಯಡ್. ಸೊ ಈ ಥರ ಇದ್ದರೆ ನಾವು ಡಯಾಬಿಟೀಸ್ ಇರ್ಬೋದು ಅಂತ ಒಂದು ಅನುಮಾನ ಪಡಬೇಕು. 2024ನಲ್ಲಿ ಎ ಡಿ ಅಂದರೆ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್, ದಿಸ್ ಹ್ಯಾಸ್ ಫಾರ್ಮ್ಯುಲೇಟೆಡ್ ನ್ಯೂ ಕ್ಲಾಸಿಫಿಕೇಷನ್. ಹೆಂಗಂದರೆ ಟೈಪ್ 1 ಬಂದ್ಬಿಟ್ಟು ಇವರಿಗೆ ಟೈಪ್ 1 ಇಸ್ ಕಂಪ್ಲೀಟ್ಲಿ ಇನ್ಸುಲಿನ್ ಡಿಪೆಂಡೆಂಟ್. ಇವರಿಗೆ ಲೈಫ್ ಲಾಂಗ್ ಇನ್ಸುಲಿನ್ ಬೇಕೇ ಬೇಕಾಗುತ್ತೆ. ಯಾವುದೇ ಮದ್ದು ಅವ್ರಿಗೆ ಕೆಲಸ ಮಾಡಲ್ಲ. ಹ್ಮ್. ಇದು ಪ್ರಿಡಾಮಿನೆಂಟ್ಲಿ ಚಿಕ್ಕ ವಯಸ್ಸಿನಲ್ಲೇ ಬಂದ್ಬಿಡುತ್ತೆ. ಒಂದು 6 ಮಂತ್ಸು, 1 ಇಯರ್, 2 ಇಯರ್ಸ್ ಮಗುಗೆ ಬಂದ್ಬಿಡುತ್ತೆ. ಸೋನಮ್ ಕಪೂರ್. ಸೋನಮ್ ಕಪೂರ್, ದ ಮೆನಿ, ಇಮ್ರಾನ್ ಖಾನ್, ವಾಟ್ ಇಸ್ ವಾಸಿಮ್ ಅಕ್ರಮ್, ದ ಹ್ಮ್. ಫಾಸ್ಟ್ ಬಾಲರ್, ಹಿ ಈಸ್ ಟೈಪ್ 1. ಓ. ವಾಸಿಮ್ ಇದಿವಾಗ ಅಕ್ರಮ್, ಕ್ರಿಕೆಟ್ ಕರಿಯರ್ ಆದ್ಮೇಲೆ ಅಥವಾ ವೆನ್ ಹಿ ವಾಸ್ ಪ್ಲೇಯಿಂಗ್ ಇಟ್ಸೆಲ್ಫ್. ಟೈಪ್ 1 ಮೊದ್ಲಿಂದಾನೇ ಆಗ್ಬಿಡುತ್ತೆ ಸರ್? ಟೈಪ್ 1 ಒಂದು ಚಿಕ್ಕ ವಯಸ್ಸಿನಲ್ಲೇ ಇರುತ್ತೆ. ಓಕೆ ಓಕೆ ಓಕೆ. ಸೊ ಸೋನಮ್ ಕಪೂರ್ ಇಸ್ ಇನ್ ಲೈಮ್‌ಲೈಟ್. ಇಲ್ಲ, ಕರೆಕ್ಟ್. ಅನ್ಲೈಕ್ Wasim, because a fast bowler like him, one of the fastest bowler with a very deadly disease at that point of time, insulin requiring condition, and he was still able to deliver, and it was how Crazy. he manages lifestyles ಅಲ್ವಾ. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್. ಲೈಫ್ ಸ್ಟೈಲ್ ಕ್ಯಾನ್ ಬಿ ಮ್ಯಾನೇಜ್. ಟೈಪ್ 1 ಆಗಲಿ ಟೈಪ್ 2 ಆಗಲಿ, ಇಟ್ ಕ್ಯಾನ್ ಬಿ ಮ್ಯಾನೇಜ್ಡ್ ವೆಲ್ ಇಫ್ ಯು ನೋ ದ ಪ್ರಾಪರ್ ಬ್ಯಾಕ್‌ಗ್ರೌಂಡ್ ಬಿಹೈಂಡ್ ಇಟ್. ಸೊ ಟೈಪ್ 1 ಇಸ್ ಕಂಪ್ಲೀಟ್ಲಿ ಇನ್ಸುಲಿನ್ ಡಿಪೆಂಡೆಂಟ್. ಟೈಪ್ 2 ಅಂತ ಬಂದ್ಬಿಟ್ಟು ಇಟ್ ಈಸ್, ಇದು ಮೆಜಾರಿಟಿ ಆಫ್ ದ ಜಂಕ್. 90% ಆಫ್ ದ ಪೇಷಂಟ್ಸ್ ಆರ್ ಟೈಪ್ 2. ಇದು ಪ್ರಿಡಾಮಿನೆಂಟ್ಲಿ ಬಿಕಾಸ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಂತೀವಿ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್, ಲೈಕ್ ಡೆಸ್ಕ್ ಜಾಬ್. ಮೆಜಾರಿಟಿ ಆಫ್ ಅಸ್ ಐ ಟಿ ಪೀಪಲ್, ನಾವು ಡಾಕ್ಟರ್ಸು, ಅವ್ರ ಮೆಜಾರಿಟಿ ಆಫ್ ಬೆಳಗ್ಗೆ 8 ಗಂಟೆ 9 ಗಂಟೆ ಲಾಗಿನ್ ಮಾಡಿದ್ರೆ ಸಾಯಂಕಾಲ 5-6 ಗಂಟೆ ತನಕ ಒಂದೇ ಕಡೆ ಕೂತಿರ್ತೀವಿ. ಅಲ್ಲೇ ಲ್ಯಾಪ್ಟಾಪ್ನಲ್ಲಿ ಕೂತಿರ್ತೀವಿ. ಸೊ ಫಿಸಿಕಲ್ ಆಕ್ಟಿವಿಟಿ ಹೆಚ್ಚಿರಲ್ಲ. ಆ್ಯಂಡ್ ಏನಾದರೂ ಜಂಕು ಫುಡ್ಡು ಅಲ್ಲಲ್ಲೇ, ವಿ ಜಸ್ಟ್ ಸ್ಟಾರ್ಟ್ ಈಟಿಂಗ್ ದೇರ್. ಸೊ ಇವರಿಗೆಲ್ಲ ಕ್ಯಾಲರಿ ಹೆಚ್ಚಾಗೋದ್ರಿಂದ ವಾಟ್ ಹ್ಯಾಪನ್ಸ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಮೇಲೆ ನಿಮಗೆ ಬ್ಲಡ್ ಶುಗರನ್ನು ಕಡಿಮೆ ಮಾಡೋಕ್ಕೆ ಹೆಚ್ಚು ಇನ್ಸುಲಿನ್ ಬೇಕಾಗುತ್ತೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಬಿಹೈಂಡ್ ಇಟ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಸ್ ಅ ಮೇನ್ ಪ್ರಾಬ್ಲಮ್ ಇನ್ ಟೈಪ್ 2. ಟೈಪ್ 3 ಅನ್ನು ಬಂದ್ಬಿಟ್ಟು ಟೈಪ್ 3C ಅಂತೀವಿ. ದಿಸ್ ಇಸ್ ಮೋರ್ ಟೈಪ್ 1.5 ಅಂತ ಒಂದಿದೆ. ಟೈಪ್ 1.5 ಬಂದ್ಬಿಟ್ಟು ಇದು ಲಾಡಾ ಅಂತೀವಿ. ಲಾಡಾ ಅಂದರೆ ಲೇಟ್ ಆನ್ಸೆಟ್ ಅಡಲ್ಟ್ ಡಯಾಬಿಟೀಸ್ ಆಫ್ ದ ಆಟೋ ಇಮ್ಯೂನ್ ಡಯಾಬಿಟೀಸ್ ಆಫ್ ದ ಅಡಲ್ಟ್ ಅಂತೀವಿ. ಹೆಂಗಂದ್ರೆ ಟೈಪ್ 1 ಥರ ಫೀಚರ್ಸು, ಆದರೆ ಅಡಲ್ಟ್‌ನಲ್ಲಿ ಬರುತ್ತೆ. ಹಂಗಂದ್ರೆ ಚಿಕ್ಕ ವಯಸ್ಸಿಂದ ಚೆನ್ನಾಗಿರ್ತಾರೆ, ಏನೋ ನಾರ್ಮಲ್ ಆಗಿರ್ತಾರೆ, ಶುಗರ್ ಎಲ್ಲ ನಾರ್ಮಲ್ ಇರುತ್ತೆ. ಏನೋ ಒಂದು 2-3 ತಿಂಗಳಿಗೆ ಆರ್ 6 ಮಂತ್ಸ್ 1 ಇಯರ್‌ಗೆ ಟ್ಯಾಬ್ಲೆಟ್ಸ್ ನಡೀತಾ ಇರುತ್ತೆ. ಆಮೇಲೆ ನೋಡಿದ್ರೆ ಅವ್ರಿಗೆ ಯಾವ ಮಾತ್ರೆ ಕೊಟ್ರೂ ಸೆಟ್ ಆಗಲ್ಲ. ಅವರನ್ನು ಹಂಗಂದ್ರೆ ಸಿಂಪಲ್ ಟೈಪ್ 1 ಫೀಚರ್ಸ್ ಅಕರಿಂಗ್ ಇನ್ ಅಡಲ್ಟ್. ಇದು ಪ್ರಿಡಾಮಿನೆಂಟ್ಲಿ ಒಂದು ವೈರಲ್ ಇನ್ಫೆಕ್ಷನ್. ಕೋವಿಡ್ ಆದ್ಮೇಲೆ ತುಂಬಾ ಬಂತು ಇದು, ಲಾಡಾ ಅಂತೀವಿ ಇದು. ಸೊ ಎಲ್ಡರ್ಲಿ ಅಡಲ್ಟ್ಸ್, ಯಂಗ್ ಅಡಲ್ಟ್ಸ್
ಗೆಟಿಂಗ್ ಇಂಟು ಇನ್ಸುಲಿನ್ ಡಿಪೆಂಡೆಂಟ್ ಫೇಸ್, ಇನ್ಸುಲಿನೇ ಬೇಕಾಗತ್ತೆ ಅಂಥವ್ರಿಗೆ ಟೈಪ್ 1.5 ಅಂತೀವಿ. ಟೈಪ್ 3C ಅಂತದೆ. ಟೈಪ್ 3 ಅಂದರೆ ಪ್ಯಾನ್ಕ್ರಿಯಾಟಿಕ್ ಡಿಸಾರ್ಡರ್ಸ್, ಯಾವುದೋ ಒಂದು ಕಲ್ಲಿರಲಿ, ಇಲ್ಲ ಪ್ಯಾನ್ಕ್ರಿಯಾಟಿಕ್ ಮಾಸ್ ಇರಲಿ, ಇಲ್ಲ ಸಮ್ ಕ್ರಾನಿಕ್ ಆಲ್ಕೋಹಾಲಿಕ್, ತುಂಬ ಎಣ್ಣೆ ಹೊಡೆದು ಪ್ಯಾನ್ಕ್ರಿಯಾಸ್ ಕೆಟ್ಟೋಗಿ ಅಕ್ಯೂಟ್ ಪ್ಯಾನ್ಕ್ರಿಯಾಟಿಸ್, ಕ್ರಾನಿಕ್ ಪ್ಯಾನ್ಕ್ರಿಯಾಟಿಸ್. ಆ ಪ್ಯಾನ್ಕ್ರಿಯಾಸ್ನಲ್ಲಿ ಬೀಟಾ ಸೆಲ್ಸ್ ಅಂತ ಒಂದಿರುತ್ತೆ, ಅದೇ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಮೇನ್ ಸೆಲ್ಸ್, ಅದು ಸತ್ತೋಗುತ್ತೆ. ಸೊ ದೆಲ್ ನಾಟ್ ಬಿ ಅಡಿಕ್ವೇಟ್ ಬೀಟಾ ಸೆಲ್ಸ್ ಟು ಪ್ರೊಡ್ಯೂಸ್ ಇನ್ಸುಲಿನ್. ಅಂಥವ್ರಿಗೆ ಆ ಕ್ಲಾಸಿಫಿಕೇಶನು ಟೈಪ್ 3 ಅಂತೀವಿ. ಓಕೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಯು ಹ್ಯಾವ್ ಫೋರ್ತ್ ಬಂದ್ಬಿಟ್ಟು ಗೆಸ್ಟೇಷನಲ್ ಡಯಾಬಿಟಿಸ್. ಗೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಪ್ರೆಗ್ನೆನ್ಸಿನಲ್ಲಿ ಬಿಕಾಸ್ ಆಫ್ ದ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ ಜಾಸ್ತಿ ಆಗೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿಯಾಗಿ ಶುಗರ್ ಹೆಚ್ಚಾಗೋದು. ಹ್ಮ್. ಸೊ ದಿಸ್ ಇಸ್ ಗೆಸ್ಟೇಷನಲ್ ಡಯಾಬಿಟಿಸ್. ಇದ್ರಲ್ಲಿ ಒಂದು ಸಬ್ ಟೈಪ್ ಏನಂದರೆ, ಮುಂಚೆನೇ ಡಯಾಬಿಟಿಸ್ ಇರುತ್ತೆ, ಹ್ಮ್. ಆಮೇಲೆ ಪ್ರೆಗ್ನೆಂಟ್ ಆಗೋರು. ಹ್ಮ್. ಸೊ ದೆರ್ ಆರ್ ಟೂ ಸಬ್ ಟೈಪ್ಸ್. ಒಂದು ಕಂಪ್ಲೀಟ್ ನಾರ್ಮಲ್ ಆಗಿದ್ದೀನಿ, ಪ್ರೆಗ್ನೆಂಟ್ ಆದೆ, 2ನೇ ತಿಂಗಳು 3ನೇ ತಿಂಗಳಿಂದ ಸ್ವಲ್ಪ ಶುಗರ್ ಹೆಚ್ಚಾಯಿತು, ಆಮೇಲೆ ಶುಗರ್ಗೆ ನಮ್ಗೆ ಇನ್ಸುಲಿನ್ ತೊಗೋಬೇಕಂದ್ರು ಡಾಕ್ಟ್ರು ಅಂತ. ದಿಸ್ ಇಸ್ ಗೆಸ್ಟೇಷನಲ್ ಡಯಾಬಿಟಿಸ್. ಇನ್ನೊಂದು ಕ್ಲಾಸು ಮುಂಚೆನೇ ಡಯಾಬಿಟಿಸ್ ಇದೆ, ಒಂದು 28 ಇಯರ್ಸ್ನೆಲ್ಲ ಬಂದಿದೆ, ಕಂಟ್ರೋಲ್ ಮಾಡಿದೆ, ಆಮೇಲೆ ಮದುವೆ ಆಯಿತು, ಆಮೇಲೆ ಮಗು ಅಂದರೆ ದಟ್ ಈಸ್ ಪ್ರೆಗ್ನೆನ್ಸಿ ಇನ್ ಡಯಾಬಿಟಿಸ್. ಸೊ ದೇರ್ಸ್ ಅ ಮಿಸ್ನಾಮರ್. ಇದಕ್ಕೂ ಬೇರೆ ಇದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಅಪ್ರೋಚ್ ಇರುತ್ತೆ, ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಅಪ್ರೋಚ್ ಇರುತ್ತೆ. ಬಟ್ ಎರಡಕ್ಕೂ ಇನ್ಸುಲಿನೇ ಬೇಕು, ಬಟ್ ಟಾರ್ಗೆಟ್ಸ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ, ಟೈಟ್ ಆಗಿರುತ್ತೆ. ಟೈಪ್ 5 ಬಂದ್ಬಿಟ್ಟು ಈಗ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು, ಮ್ಯಾಲ್ನರಿಶ್ ಸ್ಟೇಟಸ್. ಹಂಗಂದರೆ ಚಿಕ್ಕ ವಯಸ್ಸಿನಿಂದ ತುಂಬ ಪೋರ್ಲಿ ಮ್ಯಾಲ್ನರಿಶ್ಡ್ ಅವ್ರಿಗೆ ದೇ ವಿಲ್ ನಾಟ್ ಹ್ಯಾವ್ ಸಫಿಷಿಯಂಟ್ ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಎಬಿಲಿಟಿ ಫ್ರಮ್ ದ ಪ್ಯಾನ್ಕ್ರಿಯಾಸ್. ಹ್ಮ್. ಸೊ ಪ್ಯಾನ್ಕ್ರಿಯಾಸ್ಗೆ ಅಷ್ಟೊಂದು ಶಕ್ತಿ ಇರಲ್ಲ ನಮ್ಗೆ ಎಷ್ಟು ಬೇಕೋ ಇಷ್ಟು ಇನ್ಸುಲಿನ್ ಸೆಕ್ರೇಟ್ ಮಾಡೋಕ್ಕೆ. ಇದು ಟೈಪ್ 5 ಅಂತೀವಿ. ಹ್ಮ್. ಸೊ ದೀಸ್ ಆರ್ ದ ಮೇಜರ್ ಟೈಪ್ 1 to ಟೈಪ್ 5. ಸಬ್ ಟೈಪ್ಸ್ ಇನ್ನೊಂದು 5 ಟೈಪ್ ಇದೆ, ಹ್ಮ್. ಬಟ್ ಫಾರ್ ದ ಕಾಮನ್ ಪರ್ಪಸ್ ಐ ಥಿಂಕ್ ಇಷ್ಟು ಸಾಕಾಗತ್ತೆ ಅಂತ ಅನ್ಕೊಳ್ತೀನಿ. ಓಕೆ. ಸೊ ಇದರಲ್ಲಿ ಒಂದು ಅರ್ಥ ಆಗಿದ್ದು ನಂಗೆ ಏನಂದ್ರೆ, ಪ್ಯಾನ್ಕ್ರಿಯಾಸ್ ತುಂಬಾ ಚೆನ್ನಾಗಿರ್ಬೇಕು, ಶುಗರ್ ಬರಬಾರ್ದು ಅಂತ ಹ್ಮ್. ಅಂದ್ರೆ. ಸೊ ಹೌ ಟು ಕೀಪ್ ಅವರ್ ಪ್ಯಾನ್ಕ್ರಿಯಾಸ್ ಇಂಟ್ಯಾಕ್ಟ್? ಸೊ ಪ್ಯಾನ್ಕ್ರಿಯಾಸ್ ಅಂದು ಇಟ್ ಹ್ಯಾಸ್ ಗಾಟ್ ಟೂ ಮೇನ್ ಫಂಕ್ಷನ್ಸ್, ಎಂಡೋಕ್ರೈನ್ ಫಂಕ್ಷನ್ಸ್, ಎಕ್ಸೋಕ್ರೈನ್ ಫಂಕ್ಷನ್ಸ್ ಅಂತ. ಎಂಡೋಕ್ರೈನ್ ಫಂಕ್ಷನ್ಸ್ ಬಂದ್ಬಿಟ್ಟು ನಮ್ಮ ಡಯಾಬಿಟೀಸು ಇನ್ಸುಲಿನ್ ಸೆಕ್ರೇಟ್ ಮಾಡೋಕ್ಕೆ ಮೇನ್. ಸೊ ಮೇನ್ ಎಂಡೋಕ್ರೈನ್ ಫಂಕ್ಷನ್ಸ್ ಅಂದರೆ ಇನ್ಸುಲಿನು ಹ್ಮ್. ಮತ್ತು ಗ್ಲುಕೋಗಾನ್ ಅಂತ ಒಂದು ಕೌಂಟರ್ ರೆಗ್ಯುಲೇಟರಿ ಹಾರ್ಮೋನ್ ಆಫ್ ಇನ್ಸುಲಿನ್. ಇದು 2 ಹಾರ್ಮೋನನ್ನು ರೆಗ್ಯುಲೇಟ್ ಮಾಡೋಕ್ಕೆ ಎಂಡೋಕ್ರೈನ್ ಫಂಕ್ಷನ್ ಆಫ್ ಪ್ಯಾನ್ಕ್ರಿಯಾಸ್ ತುಂಬ ಅವಶ್ಯಕತೆ. ಎಕ್ಸೋಕ್ರೈನ್ ಪ್ಯಾನ್ಕ್ರಿಯಾಸ್ ಬಂದ್ಬಿಟ್ಟು ಇಟ್ ಆಲ್ಸೋ ಹ್ಯಾಸ್ ಡೈಜೆಸ್ಟಿವ್ ಎನ್ಸೈಮ್ಸ್ ಪ್ರೊಡ್ಯೂಸಿಂಗ್ ಎಬಿಲಿಟಿ. ಅದು ನಾವು ಊಟ ಮಾಡೋದನ್ನು ಡೈಜೆಸ್ಟ್ ಮಾಡೋಕ್ಕೆ ಆ ಫಂಕ್ಷನು ಬೇಕಾದ. ಎಕ್ಸೋಕ್ರೈನ್ ಎಂಡೋಕ್ರೈನ್ ಎರಡು ಬೇಕು. ಯಾವುದೇ ಒಂದು ಕಾರಣದಿಂದ ಇದು ಎರಡು ಅಫೆಕ್ಟ್ ಆಗಿದೆ, ಒಂದು ಪ್ಯಾನ್ಕ್ರಿಯಾಟಿಸ್ ಬರಬಾರ್ದು, ಒಂದು ಪ್ಯಾನ್ಕ್ರಿಯಾಟಿಕ್ ಕಲ್ಲಿರಬಾರ್ದು, ದಟ್ ಶುಡ್ ಬಿ ಅವರ್ ಏಮ್ ಟು ಪ್ರಿಸರ್ವ್. ಯಾವುದೇ ಒಂದು ಸ್ಪೆಸಿಫಿಕ್ ಮೆಥಡಾಲಜಿನೋ ಇಲ್ಲ ಡ್ರಗ್ಸೋ ಇಲ್ಲ ಒಂದು ಪರ್ಟಿಕ್ಯುಲರ್ ಊಟನೋ ತಿಂಡಿನೋ ಇಲ್ಲ ಟು ಇಂಪ್ರೂವ್ ದ ಪ್ಯಾನ್ಕ್ರಿಯಾಟಿಕ್ ಹೆಲ್ತ್ ಆ ಥರ ಇಲ್ಲ. ಇಲ್ಲ. ಆ ಥರ ಇದ್ದಿದ್ರೆ ಎಲ್ಲರೂ ಸರ್ ಇದು ತಿಂದ್ರೆ ನನ್ನ ಪ್ಯಾನ್ಕ್ರಿಯಾಸ್ ಇಂಪ್ರೂವ್ ಮಾಡೋಕೆ ಏನು ತಿನ್ನಬೇಕು ಅಂತ ಕೇಳ್ತಾ ಇರ್ತಾರೆ. ಹ್ಮ್. ಆ ಥರ ಯಾವುದೇ ಒಂದು ಪದಾರ್ಥ ಇದು ತೊಗೊಂಡ್ರೆ ನಿಮ್ಮ ಪ್ಯಾನ್ಕ್ರಿಯಾಸ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಇಲ್ಲ. ಓನ್ಲಿ ಥಿಂಗ್ ಇಸ್ ನಾವು ಪ್ಯಾನ್ಕ್ರಿಯಾಸನ್ನು ಜಾಸ್ತಿ ಏಟ್ ಬಿಡಬಾರ್ದು. ಯು ಶುಡ್ ನಾಟ್ ಗೆಟ್ ಇಟ್ ಇಂಜರ್ಡ್. ಸ್ಟ್ರೆಸ್ ಮಾಡಬಾರ್ದು, ಹಂಗೆ ಇರ್ಕೋಬೋದು. ಸೊ ಏನೇನು ಸ್ಟ್ರೆಸ್ಸು, ಹೈ ಶುಗರ್ಸ್ ಇಸ್ ಅ ಸ್ಟ್ರೆಸ್. ಶುಗರ್ ಹೆಚ್ಚು ಹಾಕಬಾರ್ದು. ಆಲ್ಕೋಹಾಲ್ ಇಸ್ ಅ ಸ್ಟ್ರೆಸ್. ಆಲ್ಕೋಹಾಲ್ ಇನ್ ಮಾಡ್ರೇಷನ್ ಇಸ್ ಅಕ್ಸೆಪ್ಟೆಡ್. ನಮ್ಮ ಮಾಡ್ರೇಷನ್ ನಮ್ಮವ್ರಿಗೆ 1 ಕೊಟ್ಟರು ಇರ್ಬೋದು, 2 ಲಾರ್ಜ್ ಇರ್ಬೋದು, ಇಲ್ಲಾಂದ್ರೆ 1 ಬಾಟ್ಲ್ ಇರ್ಬೋದು. ಸೊ ಮಾಡ್ರೇಷನ್ ಇಸ್ ಅ ಬಿಗ್ ಟರ್ಮಿನಾಲಜಿ. ಅವ್ರವ್ರ ಕೆಪಾಸಿಟಿ ಅವ್ರ ಕೆಪಾಸಿಟಿ ಮೇಲೆ ಮಾಡ್ರೇಷನ್. ಹೌದು. ಸೊ ನಮ್ಮ ಪ್ಯಾನ್ಕ್ರಿಯಾಸನ್ನು ಇಂಜರ್ ಮಾಡಿದ್ರೆ ಈ ಥರ ಸಿಂಪಲ್ ಫ್ಯಾಕ್ಟರ್ಸನ್ನು ಐಡೆಂಟಿಫೈ ಮಾಡಿ ಇದನ್ನು ಅವಾಯ್ಡ್ ಮಾಡಿದ್ರೆ ಸಾಕು. ಸರ್ ಇಲ್ಲೇ ಕಟ್ ಮಾಡಿ ಕೇಳ್ತೀನಿ. ಇವಾಗ ಪ್ಯಾನ್ಕ್ರಿಯಾಸ್ದು ಒಂದು ಹೆಲ್ದಿ ಲಿಮಿಟ್ ಅಂತ ಇರುತ್ತೆ. ಸ್ವಲ್ಪ ಜನ ದಿನ ಒಂದು ಪೆಗ್ ಹಾಕೋ ಪ್ಲಾನ್ ಇರುತ್ತೆ, ಅಭ್ಯಾಸ ಇರುತ್ತೆ, 13 16 ಆಗ್ತಾ ಇರ್ತಾರೆ. ಇವಾಗ ನಮ್ಮ ಪ್ಯಾನ್ಕ್ರಿಯಾಟಿಕ್ ಲಿಮಿಟ್ ಇಷ್ಟು ಅಂತ ಚೆಕ್ ಮಾಡ್ಬೋದಾ? ದಟ್ ಐ ಕ್ಯಾನ್ ಟೇಕ್ ಸೋ ಮಚ್ ಆಲ್ಕೋಹಾಲ್ ಇಲ್ಲ, ಹಂಗಲ್ಲ. ಬಟ್ ಏನ್ ಮಾಡ್ಬೋದು ಅಂದ್ರೆ, ಸಪೋಸ್ ಪ್ಯಾನ್ಕ್ರಿಯಾಸ್ ಇಂದ ಇನ್ಸುಲಿನ್ ಸೆಕ್ರೆಟ್ ಆಗೋ ಶಕ್ತಿ ಇದೆಯಾ ಅಂತ ಚೆಕ್ ಮಾಡ್ಬೋದು. ಅದೊಂದು ಫಾಸ್ಟಿಂಗ್ ಇನ್ಸುಲಿನ್, ಫಾಸ್ಟಿಂಗ್ ಸಿ ಪೆಪ್ಟೈಡ್ ಅಂತ ಟೆಸ್ಟ್ ಮಾಡ್ತೀವಿ. ಫಾಸ್ಟಿಂಗ್ ಇನ್ಸುಲಿನ್ ನಲ್ಲಿ ಅಂಡ್ ಫಾಸ್ಟಿಂಗ್ ಸಿ ಪೆಪ್ಟೈಡ್ ನಾರ್ಮಲ್ ಇತ್ತಂದ್ರೆ ಅವ್ರಿಗೆ ಪ್ಯಾನ್ಕ್ರಿಯಾಸ್ ನಲ್ಲಿ ಇನ್ನು ಚೆನ್ನಾಗಿ ಮಸಾಲ ಇದೆ, ಇನ್ನು ಇನ್ಸುಲಿನ್ ಸೆಕ್ರೆಟ್ ಮಾಡಬಹುದು ಅಂತ ಒಂದು ಲೆಕ್ಕ. ಅದು ಕಂಪ್ಲೀಟ್ ಇಲ್ಲ ಅಂದ್ರೆ ದೇ ವಿಲ್ ಬಿ ಇನ್ಸುಲಿನ್ ಡಿಪೆಂಡೆಂಟ್. ಫಾರ್ ಎಕ್ಸಾಂಪಲ್ ನಾವು ಟೈಪ್ 1 ಅಂತ ಮಾತಾಡಿದ್ವಲ್ಲ, ಅವ್ರಿಗೆ ಫಾಸ್ಟಿಂಗ್ ಇನ್ಸುಲಿನ್ ಸಿ ಪೆಪ್ಟೈಡ್ ಚೆಕ್ ಮಾಡಿದ್ರೆ ಇಟ್ ವಿಲ್ ಬಿ ಲೋ, ನಾರ್ಮಲ್ಗಿಂತ ಕಡಿಮೆ ಇರುತ್ತೆ, ಇಲ್ಲದ್ರೆ ಆಬ್ಸೆಂಟ್ ಇರುತ್ತೆ. ಟೈಪ್ 2 ನಲ್ಲಿ ನಾರ್ಮಲ್ ಇರುತ್ತೆ, ಬಟ್ ಸರಿಯಾಗಿ ಕೆಲಸ ಮಾಡಲ್ಲ. ಓಕೆ. ಈ ಟೆಸ್ಟ್ಗೆ ಎಷ್ಟು ಖರ್ಚಾಗುತ್ತೆ ಸರ್?
ಏನು ಅಷ್ಟೇನಿಲ್ಲ, ಒಂದು 1000 ರೂಪಾಯಿ ಅಷ್ಟೇ, 1800 ಓಕೆ. ರೆಗ್ಯುಲರಾಗಿ ಮಾಡ್ತೀವಿ ಇವಾಗ. ರೆಗ್ಯುಲರ್. ಇವಾಗ ಯಾವಾಗ ವಿ ಗೆಟ್ ಯಂಗ್ ಡಯಾಬಿಟಿಸ್ ಇರ್ತಾರೆ ನೋಡಿ, ಹ್ಮ್. ಒಂದು 20 ಇಯರ್ಸ್, 23 ಇಯರ್ಸ್, 25 ಇಯರ್ಸ್ ಈ ಏಜಲ್ಲಿ ಡಿಟೆಕ್ಟ್ ಆಗೋರಿಗೆ, ಇಲ್ಲ ಟೂ ಯಂಗ್ 12 ಇಯರ್ಸ್, 13 ಇಯರ್ಸ್ ಇವ್ರಿಗೆಲ್ಲ ಮಾಡೇ ಮಾಡ್ತೀವಿ. ಹ್ಮ್. ಕಂಪಲ್ಸರಿ ಓಕೆ. ಮಾಡಿ. ಇದು ಟೈಪ್ 1 ಟೈಪ್ 1.5 ಇಲ್ಲ ಇಟ್ಸ್ ಎರ್ಲಿ ಆನ್ಸೆಟ್ ಆಫ್ ಟೈಪ್ 2 ಡಯಾಬಿಟೀಸಾ ಹ್ಮ್. ಅಂತ ಐಡೆಂಟಿಫೈ ಮಾಡೋಕ್ಕೆ, ಡಿಮಾರ್ಕೆಟ್ ಮಾಡೋಕ್ಕೆ ಈ ಫಾಸ್ಟಿಂಗ್ ಇನ್ಸುಲಿನ್ C-peptide ತುಂಬ ಮುಖ್ಯ. ಒಟ್ನಲ್ಲಿ ನಮ್ಮ ದೇಶದಲ್ಲಿ ಡಯಾಬಿಟಾಲಜಿಸ್ಟ್ ಆದ್ರೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿ.